ಯಾರನ್ನು ಇದನ್ನ ಯೋಚನೆ ಕೂಡ ಮಾಡಿರಲ್ಲ, ಮಾಡಿದ್ರು ತುಂಬಾ ಕಮ್ಮಿ ಜನ ಇದನ್ನ ಯೋಚನೆ ಮಾಡಿರ್ತಾರೆ. ಪ್ರತಿ ವರ್ಷ ನಾವು ಗಣೇಶ ಚತುರ್ಥಿನ ಸೆಲೆಬ್ರೇಟ್ ಮಾಡ್ತಾನೆ ಇದೀವಿ. ಅದ್ರಲ್ಲಿ ಗಣಪತಿ ಬಪ್ಪ ಮೌರ್ಯ, ಗಣಪತಿ ಬಪ್ಪ ಮೌರ್ಯ ಅಂತ ಕೂಗ್ತಾನೆ ಇರ್ತೀವಿ. ಆದ್ರೆ ಯಾವತ್ತಾದ್ರೂ ಈ ಮೌರ್ಯದ ಪದ ಅರ್ಥ ಏನು ಅಂತ ಥಿಂಕ್ ಮಾಡಿದ್ದೀರಾ? ಅದು ಒಂದು ಮರಾಠಿ ಪದ ಅನ್ಕೊಂಡಿದ್ರೆ ಅದು ತಪ್ಪು. ಮರಾಠಿ ಪದ ಅಲ್ದೇನೆ ಇದಕ್ಕೆ ಬೇರೆನೆ ಅರ್ಥ ಇದೆ. 14ನೇ ಸೆಂಚುರಿಯಲ್ಲಿ ಮೌರ್ಯ ಗೋಸ್ವಾಮಿ ಅಂತ ವಿನಾಯಕರ ದೊಡ್ಡ ಭಕ್ತರಿರ್ತಾರೆ. ಅವರು ಹುಟ್ಟಿ ಬೆಳೆಯೋದೆಲ್ಲ ನಮ್ಮ ಕರ್ನಾಟಕದಲ್ಲಿ. ಅವ್ರಿಗೆ ವಿನಾಯಕ ಅಂದ್ರೆ ಹುಚ್ಚು ಪ್ರೀತಿ ಇರುತ್ತೆ. ಅದಾದ್ಮೇಲೆ ಇವರು ಪುಣೆಗೆ ಹೋಗಿ ತುಂಬಾ ಭಕ್ತಿಯಿಂದ ತಪಸ್ ಮಾಡಿ ವಿನಾಯಕನ ದರ್ಶನ ಕೂಡ ಮಾಡ್ತಾರೆ. ಇವ್ರಿಗೆ ಶ್ರೀ ಚಿಂತಾಮಣಿ ಅನ್ನೋ ಪ್ಲೇಸ್ ಅಲ್ಲಿ ದೇವಸ್ಥಾನ ಕೂಡ ಕಟ್ಟಿಸ್ತಾರೆ ಇವರ ಮಗ. ಇದೇ ತರ ತುಂಬಾ ಪ್ಲೇಸಸ್ ಅಲ್ಲಿ ವಿನಾಯಕನ ಭಕ್ತಿಯಿಂದ ತಪಸ್ ಮಾಡಿರೋದ್ರಿಂದ ವಿನಾಯಕ ಖುಷಿ ಪಟ್ಟು ನಿನ್ಗೆ ಏನ್ ಬೇಕು ಅಂತ ಬಂದು ಕನ್ಸಲ್ಲಿ ಕೇಳ್ತಾರೆ. ಅವಾಗ ನಿನ್ನ ಹೆಸರು ತಗೋತಾರೆ. ಅವಾಗ ಈ ಭಕ್ತನ ಹೆಸರು ನಿನ್ ಜೊತೆ ಬರೋ ತರ ಮಾಡೋ ದೇವ್ರೆ ಅಂತ ಕೇಳ್ಕೊತಾರೆ. ಅದಕ್ಕೆ ನಾವ್ ಯಾವಾಗ ಕೂಗಿದ್ರು ಗಣಪತಿ ಬಪ್ಪ ಮೌರ್ಯ ಅಂತಾನೆ ಕೂಗೋದು. ಗಣಪತಿ ಬಪ್ಪ ಮೌರ್ಯ ಅಂತ ಒಂದೇ ಒಂದ್ ಕಮೆಂಟ್ ಮಾಡಿ. ಈ ವಿಡಿಯೋನ ಆದಷ್ಟು ಗಣಪತಿ ಪ್ರಿಯರಿಗೆ ಶೇರ್ ಮಾಡಿ.